ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಂಬಾನೇ ಈಸಿಯಾಗಿ ಮತ್ತೆ ಅಷ್ಟೇ ಚೆನ್ನಾಗಿ ಕಾಣುವ ಹಾಗೆ ಪದ್ಮಾಸನ ಸ್ಟೈಲ್ ಅಲ್ಲಿ ಯಾವ ರೀತಿ ಸೀರೆಯನ್ನ ಉಡಿಸಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ಎರಡು ರೀತಿಯಾಗಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಸೀರೆಯನ್ನ ಎರಡು ಫೋಲ್ಡ್ ಆಗಿ, ಪೂರ್ತಿ ಸೀರೆಯನ್ನ ಎರಡು ಫೋಲ್ಡ್ ಆಗಿ ಮರ್ಚ್ಬಿಟ್ಟು ಈ ರೀತಿ ತಗೊಂಡಿದ್ದೀನಿ. ಪಲ್ಲು ಸೈಡ್ ಇಂದ ನಾನು ಇವಾಗ ತೋರಿಸ್ತಾ ಇರೋದು. ಆ ಪಲ್ಲು ಸೈಡ್ ಅಲ್ಲಿ 1.5 ಮೀಟರ್ ಅಷ್ಟು ಸೀರೆಯನ್ನ ಸ್ವಲ್ಪ ಹಾಗೆ ಸಪರೇಟ್ ಆಗಿ ಈ ರೀತಿ ಮೊದಲು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಮತ್ತೆ ಇದು ಸೈಡಿಗೆ ಇಟ್ಕೊಂಡ ನಂತರ ಮಧ್ಯ ಭಾಗದಲ್ಲಿ ಇರುವಂತ ಸೀರೆಯಲ್ಲಿ ಅಂದ್ರೆ 1.5 ಮೀಟರ್ ಆದ್ಮೇಲೆ ಬರುವಂತ ಸೀರೆಯಲ್ಲಿ ಚಿಕ್ಕದಾಗಿ ಒಂದು 3 ಇಂಚಷ್ಟು ನಾನು ನಮ್ಮ ಬೆರಳುಗಳು ಏನಿರುತ್ತೆ ನೋಡಿ, ಆ ಬೆರಳುಗಳಷ್ಟು ಒಂದು 3 ಇಂಚಷ್ಟು ನರಿಗೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಚಿಕ್ಕದಾಗಿ ನರಿಗೆಗಳನ್ನ ಮಾಡ್ಕೊಳ್ತಾ ಇರೋದ್ರಿಂದ ಒಂದು 15 ರಿಂದ 16 ನರಿಗೆಗಳು ಬರ್ತಾ ಇದೆ ಇಲ್ಲಿ. ನಿಮ್ಗೆ ಬೇಕು ಅಂದ್ರೆ ನೀವು ಸ್ವಲ್ಪ ದೊಡ್ಡದಾಗೂ ಸಹ ನರಿಗೆಗಳನ್ನ ಮಾಡ್ಕೋಬಹುದು. ನಾನು ತಗೊಂಡಿರೋ ಬಿಂದಿಗೆ ಮತ್ತೆ ನಾನಿಲ್ಲಿ ಒಂದು ಬಾಕ್ಸ್ ಮತ್ತೆ ಒಂದು ಬಿಂದಿಗೆನ ಉಪಯೋಗಿಸ್ಬಿಟ್ಟು ನಾನು ಇವತ್ತು ತೋರಿಸ್ತಾ ಇರೋಂಥದ್ದು. ಅದಕ್ಕೆ ನಾನು 1.5 ಮೀಟರ್ ಅಷ್ಟು ಸೀರೆಯನ್ನ ಎರಡು ಭಾಗದಲ್ಲಿ ಬಿಟ್ಟಿದ್ದೀನಿ, ಪಲ್ಲು ಸೈಡ್ ಮತ್ತೆ ಸೆರಗು ಸೈಡ್ ಅಲ್ಲಿ. ನೀವು ತಗೊಂಡಿರೋ ಬಿಂದಿಗೆ ಏನಾದ್ರೂ ಸ್ವಲ್ಪ ತುಂಬಾ ಹೈಟ್ ಇದೆ, ಅಥವಾ ನೀವು ಎರಡು ಬಿಂದಿಗೆ ಇಟ್ಬಿಟ್ಟು ಏನಾದ್ರೂ ಉಡಿಸ್ತಾ ಇದ್ದೀನಿ ಆ ತರ ಇದ್ರೆ ನೀವು 1.5 ಮೀಟರ್ಗಿನ ಸ್ವಲ್ಪ ಜಾಸ್ತಿ ಸೀರೆಯನ್ನ ಎರಡು ಭಾಗದಲ್ಲಿ ಬಿಡ್ಬೇಕಾಗುತ್ತೆ. ಎರಡು ಭಾಗದಲ್ಲಿ ಬಿಟ್ಬಿಟ್ಟು ಮಧ್ಯೆ ಈ ರೀತಿ ನರಿಗೆಗಳನ್ನ ಚಿಕ್ಕದಾಗಿ ಮಾಡ್ಕೊಳ್ಳಿ. ಒಟ್ಟಿಗೆ ಅಷ್ಟು ನರಿಗೆಗಳನ್ನ ಮಾಡ್ಬಿಟ್ಟು ಕ್ಲಿಪ್ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಸ್ವಲ್ಪ ನರಿಗೆಗಳನ್ನ ಈ ರೀತಿ ಮಾಡ್ಬಿಟ್ಟು ಕ್ಲಿಪ್ ಅನ್ನ ಹಾಕೊಳ್ಳಿ. ನೀವು ಎರಡು ಫೋಲ್ಡ್ ಆಗಿ ಸೀರೆಯನ್ನ ಮರ್ಚಿದಾಗ ನೀಟಾಗಿ ಈಕ್ವಲ್ ಆಗಿ ಬಾರ್ಡ್ರು ಕ್ಲೀನ್ ಆಗಿ ಒಂದು ಸೈಡ್ ಅಲ್ಲಿ ನೀಟಾಗಿ ಕೂರ್ಕೋಬೇಕು. ಆ ರೀತಿ ಫಸ್ಟ್ ನೀಟಾಗಿ ಸೀರೆಯನ್ನ ಮರ್ಚಿ ತಗೊಳ್ಳಿ. ಇವಾಗ ಮಧ್ಯ ಭಾಗದಲ್ಲಿ ಎಲ್ಲ ನರಿಗೆಗಳನ್ನ ಮಾಡ್ಬಿಟ್ಟು ಇಟ್ಟು, ಇವಾಗ ನಾನು ಸೆರಗು ಸೈಡ್ ಅಲ್ಲಿ ಬಾರ್ಡ್ರ್ ಯಾವ ಕಡೆ ಇದೆ ನೋಡಿ, ಆ ಕಡೆ ಇಂದ ನಾನು ನರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಸಹ ಸ್ವಲ್ಪ ಚಿಕ್ಕದಾಗಿಯೇ ನರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಬಾರ್ಡ್ರು ಮೇಲೆ ಬರಬೇಕು ಆ ರೀತಿ ನರಿಗೆಗಳನ್ನಾಗಿ ಮಾಡ್ಬಿಟ್ಟು ಇಲ್ಲಿ ನಾನು ಪಿನ್ ಅನ್ನ ಹಾಕ್ತಾ ಇದ್ದೀನಿ. ಸೇಫ್ಟಿ ಪಿನ್ ಅನ್ನ ಈ ರೀತಿ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಸೇಫ್ಟಿ ಪಿನ್ ಬೇಡ ಅಂದ್ರೆ ನೀವು ಬಟ್ಟೆ ಕ್ಲಿಪ್ ಅನ್ನು ಸಹ ಇಲ್ಲಿ ಉಪಯೋಗಿಸಬಹುದು. ಸೀರೆ ಏನಾದ್ರೂ ಡ್ಯಾಮೇಜ್ ಆಗುತ್ತೆ ಅನ್ನೋ ತರ ಏನಾದ್ರೂ ಇದ್ರೆ ಬಟ್ಟೆ ಕ್ಲಿಪ್ ಅನ್ನು ಸಹ ಉಪಯೋಗಿಸಬಹುದು. ಈ ರೀತಿ ಆ ಪಿನ್ ಹಾಕ್ಬಿಟ್ಟು ಸ್ವಲ್ಪ ಇದು ಬಾರ್ಡರ್ ಸ್ವಲ್ಪ ರಫ್ ಇರೋದ್ರಿಂದ ಅದನ್ನ ನೀಟಾಗಿ ಕೈಯಿಂದ ಈ ರೀತಿ ಒಂದ್ಸಲಿ ನೀಟಾಗಿ ಈ ರೀತಿ ಮಾಡಿದ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಆ ತರ ಮಾಡ್ಬಿಟ್ಟು ಸ್ವಲ್ಪ ದೂರಕ್ಕೇನೆ ನಾನು ಸೇಫ್ಟಿ ಪಿನ್ ಗಳನ್ನ ಹಾಕೊಳ್ತಾ ಇದ್ದೀನಿ. ಸೇಫ್ಟಿ ಪಿನ್ ಹಾಕೋದ್ರಿಂದ ನರಿಗೆಗಳು ಬಿಚ್ಚೋದು ಇಲ್ಲ, ಮತ್ತೆ ಹಾಗೆ ನೀಟಾಗಿ ಇರುತ್ತೆ ಅನ್ನೋದಕ್ಕೋಸ್ಕರ ಹಾಕೊಳ್ತಾ ಇರೋಂಥದ್ದು. ಅದೇ ರೀತಿ ಅದನ್ನ ಹಾಗೆ ನರಿಗೆಗಳಿಗೆ ಪಿನ್ ಹಾಕ್ಬಿಟ್ಟು ಹೀಗೆ ಸ್ವಲ್ಪ ಸೈಡ್ಗೆ ತಗೊಂಡು ಮಿಕ್ಕಿರುವಂತ ನರಿಗೆಗಳನ್ನು ಸಹ ಈ ರೀತಿ ಮಡಚ್ಬಿಟ್ಟು ಇಲ್ಲೂ ಸಹ ಒಂದು ಸೇಫ್ಟಿ ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ. ನಾವು ಮಧ್ಯೆ ನರಿಗೆ ಏನ್ ಮಾಡಿಟ್ಟಿದೀವಿ ನೋಡಿ, ಅಲ್ಲಿಂದ ಸ್ವಲ್ಪ ದೂರಕ್ಕೆ ನಾನು ಹಾಕೊಳ್ತಾ ಇದ್ದೀನಿ. ಇದು ಹಿಂದೆಗಡೆಯಿಂದ ನಾವು ತಗೊಂಡಾಗ ಸ್ವಲ್ಪ ಅಲ್ಲಿ ಎಕ್ಸ್ಟ್ರಾ ಸೀರೆ ಬೇಕಾಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ದೂರವನ್ನ ಬಿಟ್ಬಿಟ್ಟು ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ. ಇದೇ ರೀತಿ ಇನ್ನೊಂದು ಪಲ್ಲು ಸೈಡು ಸಹ ನಾವು ಸೀರೆಯನ್ನ ಬಿಟ್ಟಿದ್ವಿ ಅಲ್ವಾ, ಅದು ಆ ಕಡೆನೂ ಸಹ ಈ ಬಾರ್ಡರ್ ಕಡೆಯಿಂದನೇ ನರಿಗೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ನಾನು 5 ನರಿಗೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ನೀವು ಇದಕ್ಕೂ ಚಿಕ್ಕದಾಗಿ ಬೇಕು ಅಂದ್ರೆ ಇನ್ನೂ ಸಹ ಜಾಸ್ತಿ ನರಿಗೆಗಳನ್ನ ಮಾಡ್ಕೋಬಹುದು, ಅಥವಾ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದ್ರೆ 4 ನರಿಗೆಗಳನ್ನ ಮಾಡ್ಕೋಬಹುದು. ಇಲ್ಲೂ ಅಷ್ಟೇ ಈ ರೀತಿ ಒಂದ್ಸರಿ ನರಿಗೆಗಳನ್ನೆಲ್ಲ ಮಾಡಾದ್ಮೇಲೆ ಕೈಯಿಂದ ನೀವು ಒಂದ್ಸಲಿ ಈ ರೀತಿ ರಫ್ ಮಾಡ್ಬಿಡಿ. ಅವಾಗ ಸ್ವಲ್ಪ ಸೀರೆ ಸ್ಮೂತ್ ಆಗುತ್ತೆ. ಯಾಕೆಂದ್ರೆ ನಾವು ಹಬ್ಬದಲ್ಲಿ ಹೊಸ ಸೀರೆಯನ್ನ ತಗೊಂಡಿರ್ತೀವಿ, ಅದನ್ನೇ ಫಸ್ಟ್ ಟೈಮ್ ನಾವು ಅವಾಗ ಬಿಚ್ಚಿ ಉಡ್ಸೋದಕ್ಕೆ ರೆಡಿ ಮಾಡ್ಕೊಳ್ತಿರ್ಬೇಕಾದ್ರೆ ಸೀರೆ ಸ್ವಲ್ಪ ಬಾರ್ಡ್ರ್ ಎಲ್ಲ ರಫ್ ಆಗೇ ಇರುತ್ತೆ. ಅವಾಗ ನೀಟಾಗಿ ಒಂದ್ಸಲಿ ಕೈಯಿಂದ ಈ ರೀತಿ ಮೇಲಿಂದ ಒಂದ್ಸರಿ ಈ ತರ ಮಾಡಿದಾಗ ಅದು ನೀಟಾಗಿ ಸಾಫ್ಟ್ ಆಗುತ್ತೆ. ಅದೇ ರೀತಿ ಎಲ್ಲಾ ನರಿಗೆಗಳನ್ನ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಬಿಟ್ಟು ಅಲ್ಲಲ್ಲೇ ಸ್ವಲ್ಪ ದೂರಕ್ಕೆ ಒಂದೊಂದು ಪಿನ್ಗಳನ್ನ ಹಾಕಿ ಇಡ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಮಧ್ಯ ಭಾಗದಲ್ಲಿ ಮರ್ಚಿರುವಂತ ನರಿಗೆಗಳು ಏನಿದೆ ಅಲ್ಲಿಂದ ಸ್ವಲ್ಪ ಬಿಟ್ಟೇನೆ ಸೀರೆಯನ್ನ ಬಿಟ್ಬಿಟ್ಟು ಪಿನ್ ಅನ್ನ ಹಾಕಿ ಇಡ್ತಾ ಇರೋಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಮಧ್ಯ ಭಾಗದಲ್ಲಿ ಈ ರೀತಿ ನರಿಗೆಗಳನ್ನ ಮಾಡಿ ಇಟ್ಟಿದ್ದೀನಿ. ಮತ್ತೆ ಪಲ್ಲು ಸೈಡು ಮತ್ತಿನ್ನು ಸೆರಗಿನ ಸೈಡಲ್ಲೂ ಸಹ ಈ ರೀತಿ ಚಿಕ್ಕದಾಗಿ ನರಿಗೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಆ ಸೀರೆಯನ್ನ ನೀವು ಹಿಂದಿನ ದಿನನೇ ರೆಡಿ ಮಾಡಿ ಇಡ್ತೀನಿ ಅಂದ್ರೆ ಈ ರೀತಿ ನೀಟಾಗಿ ಮರ್ಚ್ಬಿಟ್ಟು ಆ ಎರಡು ಸೈಡನ್ನು ಸಹ ಫೋಲ್ಡ್ ಮಾಡಿ ನೀಟಾಗಿ ಎತ್ತಿಕ್ಬೋದು.
ಇವಾಗ ನಾನು ಚಿಕ್ಕದಾಗಿ ಒಂದು ಪಾತ್ರೆಯನ್ನ ತಗೊಂಡಿದ್ದೀನಿ. ನಿಮ್ಮ ಹತ್ರ ಈ ತರ ಪಾತ್ರೆ ಇಲ್ಲ ಅಂದ್ರೆ ನೀವು ಸ್ವಲ್ಪ ಗುಂಡಾಗಿರೋ ಪಾತ್ರೆಗಳು ಅಥವಾ ಚಿಕ್ಕದಾಗಿರೋಂತ ಇನ್ನೊಂದು ಬಿಂದಿಗೆ ಆದ್ರೂನು ಇಟ್ಬಿಟ್ಟು ನೀವು ಇದೇ ರೀತಿಯಾಗಿ ಉಡಿಸಬಹುದು. ಇವಾಗ ಆ ಪಾತ್ರೆಯ ಮೇಲೆ ನೀವು ಹಬ್ಬದಲ್ಲಿ ಮಾಡ್ಬೇಕು ಅಂದಾಗ ನಿಮ್ಮ ವಿಧಾನದ ಪ್ರಕಾರ ಅಕ್ಕಿಯನ್ನ ಕೆಳಗಡೆ ಪಾತ್ರೆಗೆ ತುಂಬಿ ಆ ಮೇಲ್ಗಡೆ ಮಾತ್ರ ನೀವು ಕಳಶ ಏನಿರುತ್ತೆ ನೋಡಿ ಅದಕ್ಕೆ ನೀರು ತುಂಬಿ ಪೂಜೆಯನ್ನ ಮಾಡ್ಕೋಬೇಕಾಗುತ್ತೆ. ನೀರು ಅಥವಾ ಅಕ್ಕಿ ನಿಮ್ಮ ಮನೆಯ ಪದ್ಧತಿ ಯಾವ ರೀತಿ ಇರುತ್ತೆ ಆ ರೀತಿ. ನಾನಿಲ್ಲಿ ತೋರಿಸ್ತಾ ಇರೋದೇ ಅಷ್ಟೇ ಆಗಿರೋದ್ರಿಂದ ನಾನು ಹಾಗೆ ಖಾಲಿ ಪಾತ್ರೆನ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇವಾಗ ಇಲ್ಲಿ ನಾನು ಆ ಪಾತ್ರೆ ಒಳಗಡೆ ನರಿಗೆಗಳನ್ನ ಏನ್ ಮಧ್ಯ ಭಾಗದಲ್ಲಿ ಮಾಡಿಟ್ಟಿದ್ದೆ ನೋಡಿ ಆ ನರಿಗೆಗಳನ್ನ ಹಾಕೊಳ್ತಾ ಇದ್ದೀನಿ. ನೀವು ಒಂದು ಥ್ರೆಡ್ ಇಂದನೂ ಸಹ ಈ ರೀತಿ ನರಿಗೆಗಳನ್ನ ಸ್ವಲ್ಪ ಒಳಗಡೆ ಒಂದು 3 ಇಂಚಷ್ಟು 3 ಅಥವಾ 4 ಇಂಚಷ್ಟು ನರಿಗೆ ಇಟ್ಬಿಟ್ಟು ಪಾತ್ರೆಯ ಕಂಠ ಏನಿರುತ್ತೆ ಅಲ್ಲಿಗೆ ಒಂದು ಥ್ರೆಡ್ ಇಂದ ಸಹ ನೀವು ಬೇಕಾದ್ರೆ ಕಟ್ಕೋಬಹುದು, ಏನಾದ್ರೂ ಜಾರುತ್ತೆ ಅನ್ನೋ ತರ ಏನಾದ್ರು ಅನ್ಸಿದ್ರೆ. ಆಮೇಲೆ ಮೇಲ್ಗಡೆ ಒಂದು ಬಿಂದಿಗೆಗೆ ಸಿಂಪಲ್ ಆಗಿ ನಾನು ಬ್ಲೌಸ್ ಪೀಸ್ ಅನ್ನ ಹೀಗೆ ಸುತ್ಕೊಂಡಿದ್ದೀನಿ. ಅದಕ್ಕೆ ಒಂದು ಕೋಲ್ ಕಟ್ಬಿಟ್ಟು ಹ್ಯಾಂಡ್ ಅನ್ನ ಫಿಕ್ಸ್ ಮಾಡಿ ಈ ರೀತಿ ಒಂದು ಬ್ಲೌಸ್ ಪೀಸ್ ಅನ್ನ ಜಸ್ಟ್ ಕಟ್ಟಿದೀನಿ ಅಷ್ಟೇ ನಾನು. ಇವಾಗ ಮರ್ಚಿಟ್ಟಿರುವಂತಹ ನರಿಗೆಗಳು ಏನಿದೆ ನೋಡಿ ಅದನ್ನ ನಾನು ಹಿಂದೆಗಡೆಯಿಂದ ಇವಾಗ ಮುಂದಿನ ಭಾಗಕ್ಕೆ ಹಾಕೊಳ್ತಾ ಇದ್ದೀನಿ. ಹಿಂದೆಗಡೆ ಇರುವ ದೇವಿಯ ಎಡಭಾಗದಲ್ಲಿರೋ ಸೀರೆನ ಮುಂದೆಗಡೆ ಬಲಭಾಗ ಬರೋ ತರ ಹಾಕ್ಬೇಕು. ಅದೇ ರೀತಿ ಬಲಭಾಗದಲ್ಲಿರೋದು ಎಡಭಾಗದಲ್ಲಿ ಹಾಕೋಬೇಕು, ಆಪೋಸಿಟ್ ಸೈಡ್ ಅಲ್ಲಿ ಹಾಕೋಬೇಕು. ಈ ತರ ಇಂಟು ಮಾರ್ಕ್ ತರ ಎಲ್ಲ ನರಿಗೆಗಳನ್ನೆಲ್ಲ ಹಾಕಿದಾದ್ಮೇಲೆ ಮೇಲೆ ಬಿಂದಿಗೆಯ ಕಂಠ ಭಾಗ ಏನಿರುತ್ತೆ ಕುತ್ತಿಗೆ ತರ ಅಲ್ಲಿ ಆ ಭಾಗಕ್ಕೆ ಎರಡೂ ಸೈಡ್ ಇರುವ ನರಿಗೆಗಳನ್ನ ಸ್ವಲ್ಪ ಅಲ್ಲಿ ಸ್ಪ್ರೆಡ್ ಮಾಡ್ಬಿಟ್ಟು ಬಿಂದಿಗೆನು ಸಹ ಈ ರೀತಿ ಮಾಡೋದ್ರಿಂದ ಕವರ್ ಆಗುತ್ತೆ. ಆಮೇಲೆ ಅಲ್ಲಿ ಎರಡು ಸೈಡ್ ಇಂದ ಒಂದೊಂದು ನರಿಗೆ ತೆಗ್ದ್ಬಿಟ್ಟು ಅಲ್ಲೊಂದು ಪಿನ್ ಅನ್ನ ಹಾಕ್ತಾ ಇದ್ದೀನಿ. ಪಿನ್ ಅನ್ನ ಹಾಕಿದ್ಮೇಲೆ ಕೆಳಗಡೆ ನಾನಿಲ್ಲಿ ಸೊಂಟದ ಪಟ್ಟಿಯನ್ನ ಕಟ್ಕೊಳ್ತಾ ಇದ್ದೀನಿ. ಸೊಂಟದ ಪಟ್ಟಿ ಕಟ್ಟ ಆದ್ಮೇಲೆ ಸ್ವಲ್ಪ ಪದ್ಮಾಸನ ಸ್ಟೈಲ್ ಓಡಿಸ್ತಾ ಇರೋದ್ರಿಂದ ಇಲ್ಲಿ ಸ್ವಲ್ಪ ತೊಡೆಗಳು ಇರೋ ತರ ತೊಡೆ ಇಲ್ಲಿ ಇದೆ. ತೊಡೆಯನ್ನ ಮರ್ಚಿ ನಾವು ಕಾಲು ಮರ್ಚಿದಾಗ ಯಾವ ರೀತಿಯಲ್ಲಿ ಕಾಣಿಸುತ್ತೆ ಶೇಪ್ ಆ ರೀತಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಒಂದು ಪೇಪರ್ ಅನ್ನ ಪೂರ್ತಿ ಒಂದು 2 ಶೀಟ್ ಇರುತ್ತೆ ನೋಡಿ ಅದನ್ನ ನೀಟಾಗಿ ಈ ರೀತಿ ಮರ್ಚ್ಬಿಟ್ಟು ಅದು ನಾವು ಮರ್ಚೋದನ್ನೇ ನೀಟಾಗಿ ಒಂದು ಶೇಪ್ ಇರ್ಬೇಕು ಆ ರೀತಿ ಮರ್ಚ್ಬಿಟ್ಟು ಈ ರೀತಿ ಇಟ್ಟು ಪೂರ್ತಿ ಸೆರಗು ಮತ್ತೆ ಈ ಕಡೆ ಮಾಡಿಟ್ಟಿರುವಂತ ನರಿಗೆಗಳು ಏನಿದೆ ನೋಡಿ ಅದನ್ನ ಎರಡೂ ಸೈಡು ಈ ತರ ಇಟ್ಬಿಟ್ಟು ಪೇಪರ್ನ ನೀಟಾಗಿ ಈ ರೀತಿ ಕ್ಲೋಸ್ ಮಾಡ್ಕೋಬೇಕು. ನಂತರ ನಿಮ್ಗೆ ಏನಾದ್ರು ಕೈ ತುಂಬಾ ಲೂಸ್ ಆಗಿ ಆ ಕಡೆ ಈ ಕಡೆ ಶೇಕ್ ಆಗ್ತಾ ಇದೆ ಬೀಳ್ತಾ ಇದೆ ಅಂತ ಅನ್ಸಿದ್ರೆ ಒಂದು ಸೇಫ್ಟಿ ಪಿನ್ ಅಥವಾ ಗುಂಡ್ ಪಿನ್ ಇರುತ್ತಲ್ವಾ ಅದನ್ನ ನೀಟಾಗಿ ಸೀರೆಗೆ ಅಥವಾ ಬಟ್ಟೆ ಏನಿರುತ್ತೆ ಎಕ್ಸ್ಟ್ರಾ ಬಟ್ಟೆ ಬ್ಲೌಸ್ ಪೀಸಿನ ಬಟ್ಟೆ ಅದಕ್ಕೆ ನೀಟಾಗಿ ಒಂದು ಪಿನ್ ಇಂದ ನೀವು ಸೆಕ್ಯೂರ್ ಮಾಡ್ಕೋಬಹುದು. ಆಮೇಲೆ ನಿಮ್ಮ ಹತ್ರ ಇರುವ ಒಡವೆಗಳಿಂದ ದೇವಿಗೆ ಅಲಂಕಾರ ಮಾಡ್ಕೋಬಹುದು. ಆಮೇಲೆ ತೆಂಗಿನಕಾಯಿ ಇಟ್ಟು ಮುಖವಾಡವನ್ನ ಹಾಕೊಳ್ತಾ ಇದೀನಿ ನಾನು. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿಯಾಗಿ ಒಡವೆಗಳನ್ನೆಲ್ಲ ಅಲಂಕಾರ ಮಾಡ್ಕೋಬಹುದು. ಅಥವಾ ನಿಮ್ಗೆ ಇಷ್ಟೇ ಸಿಂಪಲ್ ಆಗಿ ಬೇಕು ಅಂದ್ರೆ ಇಷ್ಟೇ ಹಾಕ್ಬಿಟ್ಟು ಈ ರೀತಿ ಪದ್ಮಾಸನ ಸ್ಟೈಲ್ ಅಲ್ಲಿ ಉಡಿಸ್ಬೋದು. ಅಥವಾ ನಿಮ್ಗೆ ಕೆಳಗಡೆ ನಾವು ನರಿಗೆ ಏನ್ ಬಿಟ್ಟಿದೀವಿ ನೋಡಿ ಅಲ್ಲಿಗೆ ಬೇಕಾದ್ರೆ ನೀವು ಕಾಲುಗಳನ್ನ ಜೋಡಿಸ್ಬಿಟ್ಟು ಸಹ ಅದು ಪದ್ಮಾಸನದಲ್ಲಿ ಒಂದು ಕಾಲ್ ಮೇಲೆ ಮತ್ತೊಂದು ಕಾಲನ್ನ ಇಟ್ಟು ದೇವಿ ಯಾವ ರೀತಿ ಕೂತಿರ್ತಾರೆ ಆ ರೀತಿನೂ ಸಹ ಜೋಡಿಸ್ಕೋಬಹುದು. ಇವಾಗ ಕಾಲುಗಳನ್ನ ನಾನು ಯಾವ ರೀತಿ ಜೋಡಿಸೋದು ಅಂತ ತೋರಿಸ್ತಾ ಇದ್ದೀನಿ. ಎರಡೂ ಸೈಡ್ ಇಟ್ಟಿರುವಂತ ಪೇಪರ್ ಅನ್ನ ತೆಗ್ದ್ಬಿಟ್ಟು ಆ ಸೀರೆಯನ್ನ ನೋಡಿ ಈ ರೀತಿ ಕಾಲನ್ನ ಸೀರೆಯ ಕೆಳಭಾಗದಿಂದ ಹಾಕ್ಬಿಟ್ಟು ನೀಟಾಗಿ ಬಾರ್ಡರ್ ಅನ್ನ ಈ ರೀತಿ ಸುತ್ತಬಿಟ್ಟು ಈ ಇನ್ನೊಂದು ಸೀರೆಯ ಬಾರ್ಡರ್ ಏನಿರುತ್ತೆ ನೋಡಿ ಅದನ್ನ ಕಾಲಿನ ಮೇಲ್ಭಾಗದಲ್ಲಿ ಹಾಕ್ಬಿಟ್ಟು ಗುಂಡ್ ಪಿನ್ ಅಥವಾ ಸೇಫ್ಟಿ ಪಿನ್ ಯಾವ್ದಾದ್ರು ಸರಿ ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಒಂದು ಪೊಸಿಷನ್ಗೆ ನಿಮ್ಗೆ ಯಾವ ರೀತಿ ಪೊಸಿಷನ್ ಬೇಕೋ ಕಾಲ ಆ ರೀತಿ ಜೋಡಿಸ್ಕೋಬೇಕು. ಇನ್ನೊಂದು ಸೈಡು ಅಷ್ಟೇನೆ ಕಾಲನ್ನ ಸೀರೆಯ ಒಳಭಾಗದಲ್ಲಿ ಇಟ್ಬಿಟ್ಟು ಬಾರ್ಡರ್ ಅನ್ನ ಸುತ್ತಬಿಟ್ಟು ಇನ್ನೊಂದು ಸೀರೆಯ ಬಾರ್ಡರ್ ಏನಿರುತ್ತೆ ಈ ಕಡೆ ಇನ್ನೊಂದು ಸೈಡು ಅದನ್ನು ಸಹ ಮೇಲ್ಭಾಗಕ್ಕೆ ಬರುವ ತರ ಈ ರೀತಿ ಸುತ್ತಬಿಟ್ಟು ಈ ಒಂದು ಕಾಲ್ ಮೇಲೆ ಇನ್ನೊಂದು ಕಾಲನ್ನ ಇಟ್ಬಿಟ್ಟು ನಾನು ನೋಡ್ತಾ ಇದ್ದೆ. ಈ ಕೆಳಗಡೆನೆ ಎಕ್ಸ್ಟ್ರಾ ಏನಾದ್ರು ಸೀರೆ ಇನ್ನೂ ಸ್ವಲ್ಪ ಇದ್ರೆ ನೀಟಾಗಿ ಇಲ್ಲಿ ಏನಾದ್ರು ಚೆನ್ನಾಗಿ ಕಾಣ್ಬೋದೇನಂತ ನೋಡ್ದೆ. ಬಟ್ ಅಲ್ಲಿ ಸೀರೆ ಕಡಿಮೆ ಆಗ್ತಾ ಇತ್ತು. ಹಾಗಾಗಿ ನಾನು ಪೂರ್ತಿ ಸೀರೆಯನ್ನ ಹೀಗೇನೆ ನೀಟಾಗಿ ಒಂದು ಕಾಲ್ ಮೇಲೆ ಒಂದು ಕಾಲನ್ನ ಇಟ್ಬಿಟ್ಟು ಇನ್ನು ಮಿಕ್ಕಿರುವಂತ ಎಕ್ಸ್ಟ್ರಾ ಸ್ಯಾರಿ ಏನಿದೆ ಮತ್ತೆ ಆ ಕಡೆ ಈ ಕಡೆ ಬಿಟ್ಟಿರುವಂತ ನರಿಗೆಗಳು ಏನಿದೆ ನೋಡಿ ಅದನ್ನೆಲ್ಲ ಕಾಲಿನ ಕೆಳಭಾಗದಲ್ಲಿ ಇಟ್ಬಿಟ್ಟು ಈ ರೀತಿ ರೆಡಿ ಮಾಡ್ಕೊಂಡೆ. ಇದು ಸಹ ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು ನೋಡೋದಕ್ಕೆ. ಎರಡು ಕಾಲನ್ನ ಪೂರ್ತಿಯಾಗಿ ಕ್ಲೋಸ್ ಮಾಡ್ಬಿಟ್ಟು ಕೂತಿರೋ ತರ ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮನೆಯಲ್ಲೇ ನಾವೇನೆ ಸಹ ಸೀರೆಯನ್ನ ಉಡಿಸ್ಬೋದು ದೇವಿಗೆ ಅಂತ ಹೇಳಿ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.